ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಾಖೆ ಖಾನಾಪುರ ವತಿಯಿಂದ ಹಲವಾರು ಬೇಡಿಕೆಗಳನ್ನು ಈಡೇರಿಕೆಗೆ ಸರ್ಕಾರಕ್ಕೆ ಒತ್ತಾಯಿಸುವಂತೆ ಶಾಸಕರಿಗೆ ಮನವಿ. ಖಾನಾಪುರ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲಾ 31 ಜಿಲ್ಲೆ 183 ತಾಲೂಕುಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ರಾಜ್ಯದ 6 ಲಕ್ಷ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿದೆ. ಸಂಘವು ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಆಗುವ ಪ್ರಕೃತಿ ವಿಕೋಪ, ಉತ್ತರ ಕರ್ನಾಟಕದ ಪ್ರವಾಹ, ಕೋವಿಡ್ನಂತಹ ಸಂಕಷ್ಟದಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಹಕಾರ ನೀಡಿರುವ ಸಂಘಟನೆಯಾಗಿದೆ. ರಾಜ್ಯದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಸರ್ಕಾರವು ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಶ್ರೀ ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಸೂಚ್ಯಂಕದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಆಡಳಿತಾರೂಢ ಸರ್ಕಾರ ಭಾಗಿಯಾಗಿರುವ ಶಾಸಕರಾದ ಶ್ರೀ ವಿಠಲ ಹಲಗೇಕರ್ ಅವರು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರಿಂದ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವು ನೀಡುವ ಮಾರ್ಗದರ್ಶನದಲ್ಲಿ ತಾವು ಸೂಚಿಸುವ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಕ್ಷೇತ್ರದ ಶ್ರೀ ಸಾಮಾನ್ಯರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಕಾರಣ, ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಕುಟುಂಬ ರಕ್ಷಣೆಗಾಗಿ ಹಲವಾರು ಬೇಡಿಕೆಗಳನ್ನ ಸರ್ಕಾರ ನಿರ್ಲಕ್ಷಿಸಿದೆ. ತಾವುಗಳು ತಮ್ಮ ಬೇಡಿಕೆಗಳು ಈಡೇರಿಕೆಗಾಗಿ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ಧ್ವನಿ ಎತ್ತಬೇಕೆಂದು ತಾಲೂಕು ಶಾಖೆಯಿಂದ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಲವು ಇಲಾಖೆಗಳ ಪ್ರತ್ಯೇಕ ಬೇಡಿಕೆಗಳ ಮನವಿ ಸಲ್ಲಿಸಿದರು. ವರದಿ ನಾಗನಗೌಡ ಶಂಪಾಟಿಲ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ನಮ್ಮ ನಾಯಕರು ವಿವಿಧ ಸಂಘದ ಪದಾಧಿಕಾರಿಗಳು ಎಲ್ಲ ಒಂದು 2-2 ಮಿನಿಟ್ ಅಲ್ಲೇ ಮಾತಾಡೋಣ, ಸ್ವಲ್ಪ ಮೈದಾನ ಆಗ್ತದಂತ ನನ್ನ ಅಭಿಪ್ರಾಯ. ಆದ ಕಾರಣ ಎಲ್ಲರೂ ಸಿಸ್ಟಮೆಟಿಕ್ ಆಗಿ ನಮ್ಮ ನೌಕರರು ಸಿಸ್ಟಮೆಟಿಕ್ ಆಗಿ ಲೈನ್ ಇರ್ತಾರೆ. ಅಲ್ಲಿ ಎಲ್ಲರೂ ಐಟಿಗೆ ಹೋಗೋಣ. ಎಲ್ಲರೂ ತಾವೆಲ್ಲರೂ ಬ್ಯಾನರನ್ನು ಒಂದು ಕುಂತು ಬ್ಯಾನರ್ ಕುಂತು ಬಿಡೋದು, ಒಂದು ಬ್ಯಾನರ್ ಒಂದು ನಡಕಲ್ಲಿ ಆಮೇಲೆ ಎಲ್ಲರೂ ಹೋಗೋಣ. ತಂದೆಗೋ ತಾಯಿಗೋ ಹೆಂಡತಿಗೋ ಮಕ್ಕಳಿಗೆ ಆರಾಮಿಲ್ಲದೆ ಇದ್ದಾಗ ಅದನ್ನ ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋದು ಬಹಳ ಏನು ಅದಕ್ಕಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನೊಂದು ತ್ವರಿತಗತಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ಸಂಜೀವಿನಿಯನ್ನ ನೀವು ಜಾರಿ ಮಾಡಿದ್ದಾದ್ರೆ ನಮ್ಮ ನೌಕರಸ್ಥರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಬಂಧುಗಳೇ, ಈ ಎಲ್ಲ 3 ಬೇಡಿಕೆಗಳು ನಮ್ಮ ಪ್ರಮುಖ ಬೇಡಿಕೆಗಳಿವೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಮತಕ್ಷೇತ್ರದ ಆಯಾ ಮತಕ್ಷೇತ್ರದ MLA ಸಾಹೇಬರುಗಳ ಮೂಲಕ ಏನಪ್ಪಾ ಅಂತ ಹೇಳಿದ್ರೆ ಬರ್ತಾ ಇರತಕ್ಕಂತ ಅಧಿವೇಶನದಲ್ಲಿ ನಮ್ಮಗಳ ಪರವಾಗಿ ಇಡೀ 6 ಲಕ್ಷ ಏನು ನಮ್ಮ ನೌಕರಸ್ಥರು ಇದ್ದೇವೆಯೋ ಅವರೆಲ್ಲರ ಪರವಾಗಿ ತಾವು ಕೂಡ ಏನಪ್ಪಾ ಅಂತಂದ್ರೆ ನಿಂತು ನಮ್ಮ ಬದುಕಿಗೆ ಒಂದು ಆಸರೆಯಾಗಿ ನಿಲ್ಲಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನೌಕರ ಬಂಧುಗಳಿಗೆ ನನ್ನ ನತಮಸ್ತಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೇಕೇ ಬೇಕು, ಬೇಕೇ ಬೇಕು. NPS ನಿಂದ ಕಡ್ಡಾಯವಾಗಿ ಏನಪ್ಪಾ ಅಂತ ಹೇಳಿದ್ರೆ OPS ಅನ್ನ ಜಾರಿಗೊಳಿಸಲೇಬೇಕು ಅನ್ನುವಂಥದ್ದು. ಹಾಗಾಗಿ ಏನಪ್ಪಾ ಅಂತಂದ್ರೆ ನಮಗ ಬೇಕೇ ಬೇಕು. ಏನ್ ಬೇಕು ಹೇಳಿ? ನ್ಯಾಯ ಬೇಕು. ಬರೀ ಏನಪ್ಪಾ ಅಂದ್ರೆ ನಮ್ಮ ಇನ್ನೊಮ್ಮೆ ಜೋರ ಎಲ್ಲರೂ ಹೇಳ್ಬೇಕು, ಇದು ನಮ್ಮ ಕೂಗು ಎಲ್ಲಿ ಕೇಳಿಸ್ಬೇಕಪ್ಪ ಅಂತ ಹೇಳಿದ್ರೆ ಮಾನ್ಯ ಘನ ಸರ್ಕಾರದ ವಿಧಾನಸೌಧದ ಪ್ರತಿ ಕೋಣೆಗೂ ಏನಪ್ಪಾ ಅಂದ್ರೆ ನಮ್ಮ ಕೂಗು ಕೇಳಿಸ್ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬಂಧುಗಳೇ, ಇದರೊಟ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇನ್ನುಳಿದ ಬೇಡಿಕೆಗಳು ಏನಪ್ಪಾ ಅಂತ ಹೇಳಿದ್ರೆ 7ನೇ ವೇತನ ಆಯೋಗ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಆಜ್ ದೇತೋ ಉದ್ಯಾ ದೇತೋ, ಹೈದರಾಬಾದ್ ದಿಕ್ಕತ್ತು ಏನೋ ಒಂದು ಮಾತಿನ ಹೇಳ್ತಾರಲ್ರಿ, ಹಂಗಾಗ್ತಾ ಇದೆ. ದಯವಿಟ್ಟು ಅದು ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಇನ್ನುಳಿದ ಇಲ್ಲೇ पक्कदा गोवा राज्यातली होय. मी त्याचा अभ्यास करतोय, नंतर मग सरकार त्याच्यावरती डिसिजन घेते. मागच्या वेळेला मगाशी येळूर सरांनी सांगितल्याप्रमाणे सगळ्या संघटनेच्या कर्मचाऱ्यांनी त्याच्यामध्ये आपला कर्नाटक राज्य सरकारी नोकर संघ, त्याचबरोबर एडेड स्कूल आहेत, अनुदानित शाळाचे, कारण तुम्हाला पगार झाला की तिकडे पगार होता.
ते सुद्धा निम्म सरकारी आहे, आम्ही निम्म सरकारी आणि हे सगळं DA ऑर्डर वगैरे करताना त्याच्यात लिहिलेलं असतं. तेव्हा तो पगार केव्हा वाढावा त्याची आम्ही वाट बघत असतो. आणि हे 7वं वेतन आयोग सुद्धा पूर्ण झालेलं नाही. सांगायचा उद्देश काय, केंद्र सरकार आणि राज्य सरकारमध्ये फार तफावत आहे, मोठी तफावत आहे. तुम्ही बघितला तर आमचे ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಹಳ ದಿವಸಗಳಿಂದ ಏನು ಒಂದು ಬೇಡಿಕೆ ಇದೆ, 7ನೇ ವೇತನ ಆಯೋಗ ಜಾರಿ ಮಾಡ್ತಕ್ಕಂಥದ್ದು ಹಾಗೂ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿ ಮಾಡ್ತಕ್ಕಂಥದ್ದು, ಅದೇ ರೀತಿ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಜಾರಿ ಮಾಡ್ತಕ್ಕಂಥದ್ದು, ಈ 3 ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಎಲ್ಲ ವೃಂದ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರ ಒಂದು ಸಹಕಾರ ಬೆಂಬಲದೊಂದಿಗೆ ಇವತ್ತಿನ ದಿವಸ ನಾವು ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿ ಅದರ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇರುವಂತಹ ಕಾರ್ಯ ಆಗಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ನೌಕರ ಸಂಘದ ಬಂಧುಗಳಿಗೂ ಕೂಡ ಈ ಒಂದು ಮನವಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಬಾಲರಾಜ್ ಭಜಂತ್ರಿ ಅವರು ಈ ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾರೆ. ಎಲ್ರಿಗೂ नमस्कार. आत्मीय करतोय त्या बजेटमुळे या सगळ्या गोष्टी कुठंतरी कुठल्या तरी ठिकाणी जाऊन पोचलं जात आहे आणि मग ते सरळ करायला ते जमत नाही आणि त्याच्यामुळे ह्या सगळ्या गोष्टी वाढत चाललेल्या आहेत. आता आम्ही त्या मागणीपेक्षा जे काही केलं आहे ते आमचं लागू करा, ही आपली मागणी आहे. आता मागच्या सरकारनं नोव्हेंबरला अनाऊन्स केलं आणि 1 एप्रिलपासून IR तुमच्या अकाउंटला जमा करायला सुरू केलेलं आहे. ते तर करायलाच का माहीत नाही. आता नियमानुसार 7वं पे कमिशन जे आहे ते लागू करून त्याचं आरियस सकट आम्हाला ते द्यावं कॅशमध्ये, ही तुमची या ठिकाणी मागणी आहे, बरोबर नाही? आणि त्याच्यासाठी सरकारनं या येत्या फेब्रुवारीच्या 16 तारखेच्या बजेटमध्ये ते इम्प्लिमेंट करावं अशी आपली मागणी आहे. ही सरळ मागणी आमच्या पत्राद्वारे चीफ मिनिस्टरला आपण ही मनवी इतर आमदारांच्या समेत, आमच्या विरोधी पक्ष नेत्यांच्या समेत ही मागणी आम्ही करतो, एवढी खात्री मला. आम्ही त्याचा अभ्यास करतोय, नंतर मग सरकार त्याच्यावरती डिसिजन घेत आहे. मागच्या वेळेला मगाशी येळूर सरांनी सांगितल्याप्रमाणे सगळ्या संघटनेच्या कर्मचाऱ्यांनी, त्याच्यामध्ये आपला कर्नाटक राज्य सरकारी नोकर संघ, त्याचबरोबर एडेड स्कूल आहेत, अनुदानित शाळाचे, कारण तुम्हाला पगार झाला की तिकडं पगार होत आहे, ते सुद्धा निम्म सरकारी आहे, आम्ही निम्म सरकारी आणि हे सगळं DA ऑर्डर वगैरे करताना त्याच्यात लिहिलेलं असतं. तेव्हा तो पगार केव्हा वाढावा त्याची आम्ही वाट बघत असतो. आणि हे 7वं वेतन आयोग सुद्धा पूर्ण झालेलं नाही. सांगायचा उद्देश काय, केंद्र सरकार आणि राज्य सरकारमध्ये फार तफावत आहे, मोठी तफावत आहे. तुम्ही बघितला तर आमचे येत नाही, आपले PDO युवा आले ते काय सांगा, कर्नाटक सरकारचे नोकर वर्ग आहेत, त्याच्यामुळे त्याच्यामध्ये फरक आहे, फार मोठा फरक आहे. ॲक्च्युली आमची मागणी ती व्हायला पाहिजे. आम्हाला त्या कुठल्या सांगा, केंद्र सरकार बरोबर आम्हाला वेतन द्या, करायला पाहिजे. परंतु आतापर्यंत
तुम्ही केलेलं नाही, करत आहात, परंतु ते कुठलंही सरकार इम्प्लिमेंट करायला तयार नाही. त्यांच्या कार्यामध्ये आणि आपल्या कार्यामध्ये काय फरक आहे का, हाही त्यांनी दाखवून द्यायला पाहिजे सरकारनं. फरक दाखवायला नको. CBSE स्कूलमध्ये किंवा केंद्रीय स्कूल असतात, सैनिक स्कूल असतात, त्याच्यामध्ये जो शिक्षक पगार घेतोय आणि हा हायस्कूलमध्ये जो शिक्षक पगार घेतोय त्यांचं टॅलेंट हे काढून बघा किती फरक आहे. तर हे सगळे जे फरक आहेत हे आपण समान नागरिक कायदा म्हणतो त्या पद्धतीनं आम्हाला पेमेंट मिळाला पाहिजे. आहे.